ನಕಲಿ ಚಿನ್ನವನ್ನ ಅಸಲಿ ಅಂತ ಹೇಳಿ ನಂಬಿಸಿ ಹಣ ಪೀಕಿದ ಕಿರಾತಕರನ್ನ ತಳಕು ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಹರಪನಹಳ್ಳಿ ಮೂಲದ ಅರವಿಂದ್ ಕುಮಾರ್, ನಾಗಪ್ಪ ಬಂಧಿತ ಆರೋಪಿಗಳು. ಮನೆ ಬುನಾದಿ ತೆಗೆಯುವಾಗ ಸಾಕಷ್ಟು ಬಂಗಾರ ಸಿಕ್ಕಿದ್ದು, ಈ ಬಂಗಾರ ಮಾರೋದಕ್ಕೆ ನಮ್ಗೆ ಆಗ್ತಾ ಇಲ್ಲ, ಕಡಿಮೆ ರೇಟಿಗೆ ಕೊಡ್ತಾ ಇದ್ದೇವೆ, ತೆಗೆದುಕೊಳ್ಳಿ ಅಂತ ಹೇಳಿ ಮೊದಲಿಗೆ ಅಸಲಿ ಚಿನ್ನವನ್ನ ಕೊಟ್ಟು ಬಂಗಾರದ ಅಂಗಡಿಗೆ ತೋರಿಸಿ ನಂತರ ಪರೀಕ್ಷೆಯನ್ನ ನಡೆಸಿದ್ದು, ಈ ವೇಳೆ ಅಸಲಿ ಚಿನ್ನ ಅಂತ ಹೇಳಿ ಸಾಬೀತಾಗಿದೆ. ಆದರೆ ನಂತರದಲ್ಲಿ 30 ಲಕ್ಷಕ್ಕೆ ನಕಲಿ ಚಿನ್ನವನ್ನ ಕೊಟ್ಟು ಆರೋಪಿಗಳು ಪರಾರಿಯಾಗಿದ್ದಾರೆ. ಇದನ್ನ ನಂಬಿ ತಳಕು ವ್ಯಾಪ್ತಿಯ ಹಿರೇಹಳ್ಳಿ, ಚಿಕ್ಕಳ್ಳಿಯ 7 ಜನ ಮೋಸ ಹೋಗಿದ್ದು, ಈ ಕುರಿತು ತಳಕು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣದ ಕುರಿತು ಎಸ್ಪಿ ರಂಜಿತ್ ಕುಮಾರ್ ಭಂಡಾರ ಅವರ ನೇತೃತ್ವದಲ್ಲಿ ವಿಶೇಷ ತಂಡ ಕಾರ್ಯಾಚರಣೆ ನಡೆಸಿ ಕಿರಾತಕರ ಹೆಡೆಮುರಿ ಕಟ್ಟಿದ್ದು, 2,77,700 ರೂಪಾಯಿ ನಗದು, ಹೀಗೆ ಒಂದು ವಾಹನವನ್ನ ಕೂಡ ಜಪ್ತಿ ಮಾಡಲಾಗಿದೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.